ಆ ಒಬ್ಬೊಬ್ಬರಿಗೆ ಖಾರ ತಿಂದ್ರೆ ಉರುತ್ತದ. ಹೌದಾ, ಖಾರ ತಿಂದ್ರೆ ಉಳಿತದಪ್ಪ. ಇನ್ನು ಕೆಲವೊಬ್ಬರಿಗೆ ನನ್ನ ಶಿವೂರು ಗ್ರಾಮದೊಳಗೆ ನನ್ನ ಅಭಿಮಾನಿ ಕಂಡ್ರೆ ಉರಿತದ. ಟೀಕಲ್ಲಪ್ಪ, ಟೀಕಲ್ಲ. ಭಕ್ತದಿಂದ ಬಗಲಿಗೆ ಹೊತ್ತುಕೊಂಡ ಗಾಡಿಯ ಭಕ್ತರ ಹುಟ್ಟುತ್ತಿದ್ದೇನು, ಗಾಡಿಯ ಭಕ್ತರ ಹುಟ್ಟುತ್ತಿದ್ದೇನು.
ಹೊಟ್ಟಿ ಹಸುದು ಮಾಳಪ್ಪಗ ಹುಡುಕ್ಯಾಡಿ ಹೊಟ್ಟಿ ಹಸುದು ಮಾಳಪ್ಪಗ ಹುಡುಕ್ಯಾಡಿ ಖುಷಿಯಿಂದ ಮಾಳಪ್ಪ ಹುಡುಸಲ ಹೊಟ್ಟಿಲ ಮಾಳಿಂಗರಾಯರ ಕರುಣಿಸ ಕಾಪಾಡಿ ಮಾಳಿಂಗರಾಯರ ಕರುಣಿಸ ಕಾಪಾಡಿ ಎಲ್ಲಕ್ಕೆ ಬೇಲಸದ ಏರಿನ ಸೆರೆಯಾಡಿ ಆನಂದಾಗಿ ಮರಿಗಳು ಆನಂದಾಗಿ ಮರಿಗಳು ಸಾವಕಾಶ ತಮ್ಮ ಕುರಿ ಹಾಲಿನಲ್ಲಿ ಪವರ್ ಐತಿ ಪವರ್ ಐತಿ ಪವರ ಐತಿ ಕುರಿ ಹಾಲ ಪವರ್ ಅದಪ್ಪ ಕುರಿ ಹಾಲಿನಲ್ಲಿ ಪವರ್ ಐತಿ ಈ ಶಿವರ ಗ್ರಾಮದ ಹುಡುಗರ ಮೈ ಒಳಗ ಪಗುರ್ ಐತಿ ಆ ಪಗರದಿಂದ ನಾವ್ ಏನ್ ನಡೆಯಂಗಿಲ್ಲ ತಮ್ಮ ಹೌದು ಯಾಕಂತ ಕೇಳಿದ್ರ ಯಾಕ್ರಿ ಇನ್ ಕೆಲವೊಬ್ರು ನನ್ನ ಮುಂದೆ ಕುಣಿದ್ರ ಅವ್ರು ನನ್ನ ಮುಂದೆ ಲಾಗಟ್ ಹೊಡೆದ್ರ ಅವರು ಹೊಡೆದಾರಲ್ರಿ ನೋಡ್ರಿ ನೀವು ತಾಳ ಬಡಿಯವ್ರ ಮುಂದೆ ಹೊಡ್ರಿ ಹಾ ನಡೀತದ ಹೌದು ದಯವಿಟ್ಟು ನನ್ನ ಮುಂದೆ ಹೊಡೆಯಂಗಿತ್ತಂದ್ರ ಆ ಬಾಯಿ ಹೊಡಸ್ರಿ ಹೌದು ಅದು ಸೆಟ್ ಆಗ್ತದ ನಿಮಗೆ ತಾಳಕ್ ಸೆಟ್ ಆಗ್ತದ ದಯವಿಟ್ಟು ಹಾಡುವಂತ ಕಲಾವಿದರು ಸುಮ್ ಹಾಡ್ತಿರ್ತಾರ ಹೌದು ಹೌದು ಅವ್ರ ಹಾಡಗಳಿಗೆ ಕುಣಿಬೇಕಪ್ಪ ಅಷ್ಟೇ ಹಾ ಅಲ್ಲಿ ಜೆಸಿಬಿ ಮೇಲೆ ಅಭಿಮಾನಿಗಳು ತಗೊಂಡ್ ಹೊಂಟ್ರ ನಮಗ ಅಗಳತ್ ನೀವು ಟ್ರಾಕ್ಟರ್ ಮೇಲೆ ತಗೊಂಡ್ ಹೊಂಟಾಗ ನಮ್ ಕುಡ್ಲಿಕ್ ಬೇಡತಿತ್ತೇನು ಬೇಡದಿತ್ತು ನಮ್ಗೆ ಕಾಲ್ ಕೊಟ್ಟಾನ ದಯವಿಟ್ಟು ಆ ಮಟ್ಟಕ್ಕೆ ಹೋಗ್ಬೇಡ್ರಿ ನೀವು ದೊಡ್ಡ ಮಟ್ಟಕ್ಕೆ ಹೋಗ್ಬೇಡ್ರಿ ಹೌದು ಇದಕ್ಕ ಹಾಡುವಂತ ಕಲಾವಿದ್ರು ಹೆಂಗಿದ್ರ ಹೆಂಗಂತ ಕೇಳಿದ್ರ ಹೆಂಗಪ್ಪ ಇದಕ್ಕ ಒಂದು ಮೇನ್ ಮೇಟಿ ಇದ್ದಂಗ ನಡ್ಕಂಬಿದ್ದಂಗ ಹೌದು ಹೌದು ಅವ್ರ ಮುಂದೆ ನೀವು ದೊಡ್ಡವ್ರು ಆಗ್ಲಿಕ್ಕೆ ಹೋಗ್ಬೇಡ್ರಿ ಇರ್ಲಿ ಹಾ ಆನಂದಾಗಿ ಮರಿಗಳು ಆನಂದಾಗಿ ಮರಿಗಳು ಸೃಷ್ಟಿಕರ್ತ ಶಿವನಿಗೆ ವರಗಳ ಬೇಡಿ ಮಾಳಿಂಗರಾಯರ ಕರುಣಿಸ ಕಾಪಾಡಿ ಮಾಳಿಂಗರಾಯರ ಕರುಣಿಸ ಕಾಪಾಡಿ
ಹೌದು ಹೌದು. ಇವತ್ತಿನ ದಿವಸ ಏನ್ ಮಾಡೋದು? ಬೀರಣ್ಣ ದೇವರ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಏನಾಗದಪ್ಪ? ಒಡ್ಡಿವಾಲಗ ಶಿವಾಸ್ತನದ ಡೊಳ್ಳಿನ ಪದಗಳ ನಡಿಲೆ ಅಂತ ಹೇಳಿ ಹೇಳಿ ಹೇಳಿ. ಆ ಎರಡು ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನ ಬರಮಾಡಿಕೊಂಡಿರಿ. ಹೌದು. ಅವು ಎರಡೂ ಮೇಳಿನ ಕಾರ್ಯಕ್ರಮ ಈಗಾಗಲೇ ಸರಾಗ ರೂಪದಿಂದ ಸಾಗಿ ಹೊಂಟಾವು. ಹೊಂಟಾವಪ್ಪ, ಹೊಂಟಾವ, ಸಾಗಿ ಹೊಂಟಾವು. ಆ ಕಮಿಟಿ ಅವರ ಒಂದು ನಿರ್ಣಯ ಏನದ ಅಂತ ಕೇಳಿದ್ರ, ಏನದಪ್ಪ ನಿರ್ಣಯ? ಇಲ್ಲಿ ಕಾರ್ಯಕ್ರಮ ಹೆಂಗ ಆಗ್ಬೇಕು, ಹೆಂಗ ಆಗ್ಬೇಕು ಕಾರ್ಯಕ್ರಮ, ಹೆಂಗಾಗಬೇಕು, ಹೆಂಗ ಆಗಬಾರ್ದು ಅಂತಕ್ಕಂಥದ್ದೊಂದು ಮಾತು ಹೇಳೋದೈತಿ. ಏನು ಮಾತಾ? ಶ್ರಾವಣ ಬರಕ್ಕಿಂತ ಮೊದಲ 3 ಮಂದಿ ಗೆಳೆಯರು ಮಾತಾಡ್ತಿದ್ರಂತ ಅವ್ರು. ಏನ್ ಮಾತಾಡ್ತೀರಪ್ಪ ಗೆಳೆಯರು? ಏ ದೋಸ್ತ, ಮುಂದ ಶ್ರಾವಣ ಬರ್ತದ, ಶ್ರಾವಣದಾಗ ಸ್ವರ್ಗದಾಗ ಶಿವನ ಬಾಗಿಲು ತೆಗಿತದ ಅಂತೇಳಿ ಹಿರಿಯರು ಹೇಳ್ತಾರ. ಹೌದು, ಹೇಳ್ತಾರಪ್ಪ ಹಿರಿಯರು. ಮನಿಗೆ ಖಂಡ ಒಯ್ದಾಗುದಿಲ್ಲ. ವಯ್ಯಾಗುದಿಲ್ಲ. ಆ ಶ್ರಾವಣ ಬರಕ್ಕಿಂತ ಮೊದಲೇ ನಾವು ಪಾರ್ಟಿ ಮಾಡ್ಬೇಕಂದ್ರ 3 ಮಂದಿ. ಹೌದು. ಒಬ್ಬ ದಾರದ ಖರ್ಚು ಹೊರಸ್ಕೊಂಡ, ಒಬ್ಬ ಅನ್ನದ ಖರ್ಚು ಹೊರಸ್ಕೊಂಡ, ಒಬ್ಬ ಮರಿ ಖರ್ಚು ಹೊರಸ್ಕೊಂಡ. ಹೌದು ಹೌದು. ಮರಿ ಖರ್ಚು ಹೊರಸ್ಕೊಂಡ ಹೇಳ್ತಾನ, ಏನ್ ಹೇಳ ದೋಸ್ತ, ನಾಯೇನು ಖರ್ಚಿಗೆ ಬಾಜಾರಕ್ಕೆ ಹೋಗಿ ರೊಕ್ಕ ಕೊಟ್ಟು ಮರಿ ತರಲು ಇಲ್ಲ. ಮನೆಗೆ 3 ತಿಂಗಳ ಮರಿ ಅದ. ಮನೆಯಾಗ ಸೊಕ್ಕಿನ ಮರಿ ಅದ. ಆ ಮನ್ಯಾಗ ಮರಿ ತರ್ತೀನಿ ಇಲ್ಲ ಅನ್ನೋದಿಲ್ಲ. ಮನ್ಯಾಗ ಮಾತ್ರ ನನ್ನ ಹೆಂಡತಿ ಜಾಬದಳು, ಹೆಂಗ ತರ್ಲಿ ಮರಿ ಅಂದಿವ. ಹೌದಾ? ಹೆಣ್ತಿ ಒಂದು ಕಂಪನಿ. ಅವಾಗ ಇಬ್ರು ಕೂಡ ಎತ್ತಾರ. ಅವ್ರು ಏನಂದ್ರು? ದೋಸ್ತ, ಎಲ್ಲರೂ ಹೆಂಡ್ರಿಗೆ ಅನ್ಸ್ತಾರ, ನೀ ಜಾಸ್ತಿ ಅಂದಂಗ ಕಾಣಿಸ್ತಿ, ನೀನ್ ಹೆಂಡತಿ ಮಲ್ಕೊಂಡ್ ಬಳಕ ಮರಿ ತಗೊಂಡ್ ಬಾ, ಅವಾಗ ನಾವು ಕೊಯ್ದು ಒಣಗಿ ಮಾಡಿ ಊಟ ಮಾಡಿ ಮಲ್ಕೊಳ್ಳೋಣ ಅಂತ ಹೇಳಿದ್ರು. ಹೌದು. ರಾತ್ರಿ ಇವ ಯಾಕಾಗಲ್ಲ ಅಂತ ಹೇಳ್ದ, ದಾರು ತಂದ್ರು ನಂದು ಕುಡಿ, ನಿಂದು ಕುಡಿ, ನಂದು ಕುಡಿ, ನಿಂದು ಕುಡಿ ಅನ್ನೋದಾಗ ಟೈಮ್ 11 ಆಯ್ತು, ದಾರು ಮುಗಿತ್ತು, ನಿಶೆ ಹೆಚ್ಚಾಯ್ತು, ಹಸು ಬಹಳ ಆಯ್ತು. ಬಹಳ ಆಯ್ತು. ಅವಾಗ ಮರಿತಾರ ಅವ್ನಿಗೆ ಹೇಳ್ತಾರ, ಏನಪ್ಪ? ಮಗನ ಮಗನ ಟೈಮಲ್ಲಿ 11 ಆಗ್ಯದ, ಮರಿ ತರ್ತಿ ಯಾವಾಗ, ಕೊಯ್ಯದ ಯಾವಾಗ, ಒಣಗಿ ಮಾಡದ ಯಾವಾಗ, ಊಟ ಮಾಡದ ಯಾವಾಗ, ಮಲ್ಕೊಳ್ಳೋದ್ ಯಾವಾಗ ಅಂದ್ರ ಅವ್ರು. ಹೌದಾ? ಅಂದ್ರಪ್ಪ. ಅವಾಗ ಮರಿತಾರ ಹೇಳ್ತಾನ, ಏನಪ್ಪ? ಏ ದೋಸ್ತ, ಹಾ, ವಿಚಾರ ಮಾಡಕ್ ಹೋಗಬೇಡ, ಹೋಗಬೇಡ. ನನ್ನ ಹೆಂಡತಿ 10ಕ್ಕೆ ಮಲ್ಕೋತಾಳ. ಹೌದು, ದಣವು. ಆ ಟೈಮ್ 11 ಆಗ್ಯದ, ಮನಿಗ್ ಹೋಗಿ ಮರಿ ತರ್ತೀನಿ ಅಂತ ಹೇಳಿ ಮನ್ಯಾನ ಮರಿ ಲುಂಗ್ಯಾಗ ಮುಚ್ಕೊಂಡು ಬಂದ. ಹೌದು ಹೌದು. ಬೋತ್ರ ಚಾಲ ಕಟ್ಕೊಂಡು ಬಂದ. ಕಟ್ಕೊಂಡು ಬಂದ. ಶಿಸ್ನೆ ಕೊಯ್ದು ಒಣಗಿ ಮಾಡಿ ಊಟ ಮಾಡಿ ಮಲ್ಕೊಂಡ್ರು. ಮುಂಜಾನೆ 5ಕ್ಕೆ ಎಚ್ಚರ ಆಯ್ತು. ಎತ್ತರ ಆಯ್ತು. ನಿಶೆ ಹೇಳಿತ್ತು. ಹಾ, 3 ಮಂದಿ ತಮ್ಮ ಮನಿಗ್ ಹೋದ್ರು. ಇವ ಮರಿ ಒಯ್ದವನ ಅವ್ರ ಮನಿಗ್ ಹೋದ. ಮನಿಗ್ ಹೋಗತ್ತನ ಹೆಂಡತಿ ನಸಕನ್ಯಾಗ ಎದ್ದು ಅಂಗಳ ಕಸ ಹೊಳ್ಳಿ ಕತ್ತಿದಳು. ಭಾಗವಾಗಿ ಅಂಗಳ ಕಸ ಹೊಳ್ಳಿ ಕತ್ತಿದಳು. ಹೆಂಡತಿ ಮಾರಿ ಮುಂದ ಅದೇ ಮರಿ ಹಾರಾಡಕತ್ತಿತ್ತು. ಹೌದು. ಟಣಕ್ಕ ಟಣಕ್ಕ ಹಾರಾಗತ್ತಿದ್ದಪ್ಪ ಮರಿ. ಇವ ನಿದ್ದಿಗಣ್ಣಾಗ ಕಣ್ ತಿಕ್ಕೋತಾನ. ಏನಂದ? ಅಲ್ಲ, ಇದ್ರ ಅವ್ನು ರಾತ್ರಿನೇ ಕೊಯ್ಕೊಂಡು ತಿಂದಿನಿ, ಇಲ್ಯಾಕ ಹಾರಾಡಕತ್ತದ ಅಂದವ. ಹ್ಮ್. ಅವಾಗ ಹೆಂಡತಿ ಹೇಳ್ತಾಳ, ಏನ್ ಹೇಳು? ಆ ಮರಿಗೆ ಒಯ್ದು ಬೆಂಕಿ ಹಚ್ಚರಿ, ಕಳ್ಳರ ಗತ್ತಲೆ ಕರಿ, ನಾಯಿ ಕುನ್ನಿ ಒಯ್ದಿರಲ್ಲ, ಅದು ಎಲ್ಲಿಟ್ಟಿರ ಅಂದ. ನಿಸರ್ಗ ನಾಯ ಕುಣಿ ತಿನ್ನಾಗ ಬರೋದಪ್ಪ ಕಾರ್ಯಕ್ರಮ. ಒಳ್ಳೆ ಸಕ್ಕಿನ ಮರಿ ತಿನ್ನಾಗ ಆಗ್ಬೇಕು. ಒಳ್ಳೆ ಕಾರ್ಯಕ್ರಮ ಆಗ್ಬೇಕಂತೇಳಿ 2 ಮೇಳಿ ಕುಡ್ಸ್ಯಾರ. ಹೌದು. ಕಾರ್ಯಕ್ರಮ ಒಳ್ಳೆ ರೀತಿ ಒಳಗ್ ಮಾಡ್ಬೇಕಾಗ್ಯದ. ಹೌದು ಹೌದು. ಅದಕ್ಕಿರ್ಲಿ. ಎಲ್ಲಿ ಭಕ್ತಿದಿಂದ ಗುರುವಿಗೆ ಬರುವ ಬೇಡಿ, ಭಕ್ತ